ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ನಾವು ಇವತ್ತು ಎಕ್ಸ್‌ಪ್ರೆಸ್ ರಾಯ್ನೆಟ್ ಬಗ್ಗೆ ಹೇಳತ್ತೀವಿ. ಇದ್ರೊಳಗೆ ಯಾವ ಥರ ಸರ್ವಿಸ್ ಅದಾವ, ಇದನ್ನು ತೊಗೊಂಡ್ರೆ ಸರ್ವಿಸ್ ಯಾವ ಥರ ಅನುಕೂಲ ಆಕ್ಕವ, ಏನೇನು ಆಕೈತಿ ಗ್ರಾಹಕರಿಗೆ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಇಲ್ಲಿ APS ಸರ್ವಿಸ್ ಐತಿ, ಮನಿ ಟ್ರಾನ್ಸಾಕ್ಷನ್ ಐತಿ, ಮತ್ತು ಮೈಕ್ರೋ ATM ಐತಿ, ಎಸ್ ಬ್ಯಾಂಕ್ UPI ಕ್ಯಾಶ್ ಐತಿ, ಟ್ರಾವೆಲ್ಸ್ ಸರ್ವಿಸ್ ಅದಾವ, ರಿಚಾರ್ಜ್ ಐತಿ, ಮತ್ತು ನೀವು ಇಲ್ಲಿ ತೆಳಗೆ ನೋಡ್ಬೋದಾ ಪ್ಯಾನ್ ಕಾರ್ಡ್ದು ಇದನ್ನು ಮಾಡ್ಬೋದಾ, ಮತ್ತು ಅಕೌಂಟ್ ಓಪನಿಂಗ್ಗಳು ಬಗ್ಗೆ ಅದಾವ. ಎಲ್ಲ ಥರ ಐತಿ ಸರ್ವಿಸ್, ಚಲೋ ಐತಿ. ಮೊದಲ ಇದು APS ಸರ್ವಿಸ್ದಾಗ ಏನೇನು ಐತಿ ನೋಡೋಣ ಬರ್ರಿ. APS ಸರ್ವಿಸ್ದಾಗ ಎಸ್ ಬ್ಯಾಂಕ್ APS ಐತಿ, ICICI ಇದರ APS ಐತಿ, ಮತ್ತು NSDL APS ಐತಿ, ಆಧಾರ್ ಪೇ ಅದ್ರದ್ದು ಐತಿ, ಮತ್ತು ಎಸ್ ಬ್ಯಾಂಕ್ ಆಧಾರ್ ಪೇ ಇದ್ರದ್ದು ಐತಿ. ಇದು ಆಧಾರ್ದು ಏನೈತಿ, ಇದ್ರೊಳಗೆ ₹30 10,000 ಅಂದ್ರೆ ₹30 ಟ್ಯಾಕ್ಸ್ ಆಕೈತಿ. ಯಾಕಂದ್ರೆ ರೊಕ್ಕ ಬರಲಿಲ್ಲ ಅಂದ್ರೂ ಎಂಥದ್ದು ಇದ್ರೂ ಬರ್ತೈತಿ. ಮ್ಯಾಗಿಂದೇನು 3 ಅದಾವಲ್ಲ, ಅದ್ರೊಳಗೆ ₹5,000 ತೆಗೆದ್ರೆ ₹10 ಕಮಿಷನ್ ಬರ್ತೈತಿ ನಿಮಗೆ. ಇಲ್ಲಿ ನೋಡ್ಬೋದಾ. ಮತ್ತು ರಿಚಾರ್ಜ್ದಾಗ ಇಲ್ಲಿ ನೋಡ್ರಿ, ಮೊಬೈಲ್ ರಿಚಾರ್ಜ್ ಐತಿ, DTH ಐತಿ, ಮತ್ತು ಬಿಲ್.ಡಿಕ್ಸ್ ರಿಚಾರ್ಜ್ ಅದಾವ. ಮೊಬೈಲ್ ರಿಚಾರ್ಜ್ದಾಗ ಇಲ್ಲಿ ನೋಡ್ಬೋದಾ, ವೊಡಾಫೋನ್ ಐತಿ, ಮತ್ತು ಏರ್ಟೆಲ್ ಐತಿ, ಐಡಿಯಾ ಐತಿ, ಜಿಯೋ ಐತಿ, ಮತ್ತು BSNL ಐತಿ. ಎಲ್ಲ ಥರ ರಿಚಾರ್ಜ್ ಮಾಡ್ಬೋದಾ. ಮತ್ತು DTHದಾಗ ಇಲ್ಲಿ ನೋಡ್ಬೋದಾ, ಮ್ಯಾಗ ಏರ್ಟೆಲ್ TV ಐತಿ, ಡಿಶ್ TV ಐತಿ, ಸನ್ ಐತಿ, ಟಾಟಾ ಐತಿ, ವಿಡಿಯೋಕಾನ್ ಐತಿ, DTH, ಮತ್ತು ಬಿಲ್.ಡಿಕ್ಸ್ ರಿಚಾರ್ಜ್ ಇದ್ರೊಳಗೆ ಇದು ಪ್ರಿಪೇಯ್ಡ್ ಅದಾವ. ಇವ ಏರ್ಟೆಲ್, ಜಿಯೋ, DTHನೂ ಅಲ್ಲೇ ಮಾಡ್ಬೋದಾ ಪ್ರಿಪೇಯ್ಡ. ಇಲ್ಲಿ ನೋಡ್ರಿ, ಮತ್ತು ಮೈಕ್ರೋ ATM ಏನೈತಿ, ₹40,000 ತನಕ ತಕ್ಕೋಬೋದು. ಇದ್ರೊಳಗೆ ಮೈಕ್ರೋ ATM ಕನೆಕ್ಟ್ ಮಾಡ್ಕೊಳ್ಳೋಣ ಕಸ್ಟಮರ್ದಿಂದ ₹40,000 ತನಕ ರೊಕ್ಕ ತಕ್ಕೋಬೋದು. ಮತ್ತು ಟ್ರಾವೆಲ್ಸ್ ಸರ್ವಿಸ್ ಐತಿ, ಮತ್ತು ಟ್ರೈನ್ ಐತಿ, ಫ್ಲ್ಯಾಟ್ ಬುಕ್ಕಿಂಗ್ ಐತಿ, ಬಸ್ ಐತಿ, ಎಲ್ಲ ಥರ ಬುಕ್ಕಿಂಗ್ ಮಾಡ್ಬೋದು ನೀವು. ಈ ಥರ ಎಲ್ಲ ಥರ ಸರ್ವಿಸ್ಗಳು ಅದಾವ. ಯಾರಿಗೆ ಇದು ID ಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದಾ. ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತಾನೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ, ಮತ್ತು ವಾಟ್ಸಪ್ನು ಲಿಂಕ್ನು ಕಳಿಸಿರ್ತಾನೆ. ಎಲ್ಲರೂ ನನಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ಅದ್ರ ಮೂಲಕ ನಾನು ಕಾಂಟ್ಯಾಕ್ಟ್ ಮಾಡ್ಕೋಬೋದಾ.